ಸಿಹಿ ನೆನಪುಗಳು ವರ್ಸಸ್ ಕಹಿ ನೆನಪುಗಳು. ನೆನಪುಗಳು ನಮ್ಮ ಬದುಕಿನಲ್ಲಿ ತುಂಬ ದೊಡ್ಡ ಪಾತ್ರವನ್ನ ವಹಿಸ್ತವೆ. ಅಷ್ಟೇ ಅಲ್ಲ, ಆಮ್, ಯಾವ್ದಾದ್ರೂ ಒಬ್ಬ ವ್ಯಕ್ತಿ ಅಗಲಿದಾಗ ಅವರ ಜೊತೆಗೆ ಇದ್ದ ನೆನಪುಗಳು ಮಾತ್ರ ನಮ್ಮ ಬಳಿ ಇರ್ತದೆ. ಅವರ ದೇಹ ಪರಿತ್ಯಾಗ ಆಗಿರ್ತದೆ. ಇನ್ನು ನಾವೀಗ ಬದುಕಿದ್ದಾಗ ನಮ್ಮ ಹಿಂದಿನ ಕೆಲವು ನೆನಪುಗಳು ಕಾಡ್ತಾ ಇರ್ತವೆ. ಅದರಲ್ಲಿ ಸಿಹಿ ನೆನಪುಗಳು ಇರ್ತವೆ, ಕಹಿ ನೆನಪುಗಳು ಇರ್ತವೆ. ಸಿಹಿ ನೆನಪುಗಳನ್ನ ಹೆಚ್ಚು ಜ್ಞಾಪಿಸಿಕೊಳ್ಳುತ್ತಾ ಕಹಿ ನೆನಪುಗಳನ್ನ ಮರೆಯುವತ್ತ ಸಾಗುವುದು ಮುಖ್ಯ ಆಗ್ತದೆ. ಕಹಿ ನೆನಪುಗಳಿಂದ ಅಥವಾ ಸಿಹಿ ನೆನಪುಗಳಿಂದ ಒಂದಲ್ಲ ಒಂದು ರೀತಿಯ ಪಾಠ ನಮ್ಮೆಲ್ಲರಿಗೂ ಲಭ್ಯ ಆಗಿರ್ತದೆ. ಸಿಹಿ ನೆನಪುಗಳು ಮತ್ತು ಕಹಿ ನೆನಪುಗಳು ಈ ಎರಡೂ ಆ, ವಿಚಾರಗಳು. ಇದರಲ್ಲಿ ವರ್ಸಸ್ ಅಂತ ಯಾಕೆ ಹೇಳಿದ್ದೇನೆ ಅಂದ್ರೆ, ಕೆಲವು ಸಾರಿ ಸಿಹಿ ನೆನಪುಗಳಿಗಿಂತ ಕಹಿ ನೆನಪುಗಳು ಹೆಚ್ಚು ಕಾಡ್ತಾ ಇರ್ತವೆ. ಆ ಕಹಿ ನೆನಪುಗಳನ್ನ ಕಡಿಮೆ ಮಾಡಿಕೊಳ್ಳುವಂಥದ್ದು ಹೇಗಿರ್ತದೆ ಅನ್ನುವಂಥದ್ದು ಮುಖ್ಯ ಆಗ್ತದೆ. ಓಕೆ. ಸೊ ನಮ್ಮ ಆನ್ಲೈನ್ ಸ್ಟೂಡೆಂಟ್ಸು ಈ ಒಂದು ಕ್ಲಾಸ್ನಲ್ಲಿ ಇದ್ದಾರೆ. ಅವ್ರುಗಳಿಗೆ ಆ, ಈ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ಹೇಳಿದ್ದೇನೆ. ಆ, ಲಕ್ಷ್ಮಿ ಸಾರಿ ಸುದರ್ಶನ್ ಅವರು ಆ, ನಿರೂಪಣೆ ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಎಸ್ ಸುದರ್ಶನ್. ನಮಸ್ಕಾರ ಎಲ್ರಿಗೂ. ಆ ಇವತ್ತಿನ ವಿಷಯ ಸಿಹಿ ನೆನಪುಗಳು ವರ್ಸಸ್ ಕಹಿ ನೆನಪುಗಳು. ಸಿಹಿ ನೆನಪುಗಳು ಮತ್ತು ಕಹಿ ನೆನಪುಗಳು ಪ್ರತಿಯೊಬ್ಬರ ಜೀವನದಲ್ಲೂ ಇದ್ದಿದೆ. ಪ್ರತಿಯೊಬ್ಬರ ಜೀವನದಲ್ಲೂ ಸಿಹಿ ನೆನಪುಗಳನ್ನ ಮತ್ತು ಕಹಿ ನೆನಪುಗಳನ್ನ ಅವರು ಹೇಗೆ ತಗೊಳ್ತಾರೆ, ಅವರು ಅವರ ಜೀವನದಲ್ಲಿ ಹೇಗೆ ತಗೊಳ್ತಾರೆ ಅನ್ನೋದ್ರ ಮೇಲೆ ಅವರು ಜೀವನನೂ ಕೂಡ ನಿರ್ಧಾರ ಆಗುತ್ತೆ. ಅವರು ಕಲಿಯುವಂತಹ ಪಾಠಗಳು ಆಗಿರಬಹುದು, ಮತ್ತೆ ಅವರು ಆ ಇರುವಂತಹ ಇರುವಂತಹ ರೀತಿಯು ಕೂಡ ಆಗಿರಬಹುದು. ಅದು ಅವರ ಮೇಲೆ ಇಂಪ್ಯಾಕ್ಟ್ ಆಗತ್ತೆ. ಆ ಇದ್ರ ಬಗ್ಗೆ ಮೊದಲಿಗೆ ವಿಕಾಸ್ ಸರ್ ಏನ್ ಹೇಳ್ತಾರೆ ನೋಡೋಣ ಬನ್ನಿ. ನಮಸ್ಕಾರಗಳು ಎಲ್ಲರಿಗೂ ಸ್ನೇಹಿತರೆ. ಇವತ್ತು ನಮ್ಮ ಜಯಪ್ರಕಾಶ್ ನಾಗ್ತಿಹಳ್ಳಿ ಅವರ ಒಂದು ಪ್ರಾಕ್ಟೀಸ್ ಸೆಷನ್ ನಲ್ಲಿ ಒಳ್ಳೆ ಸಿಹಿ ನೆನಪುಗಳು ಮತ್ತೆ ಕಹಿ ನೆನಪುಗಳು. ಈ ಸಿಹಿ ಕಹಿ ಅನ್ನೋದು ಹೇಳ್ಬೇಕು ಅಂದ್ರೆ ಒಂದು ನಾಣ್ಯದ ಎರಡು ಮುಖಗಳಿದ್ದಾಗೆ. ಸಿಹಿನೂ ನೋಡ್ಬೇಕಾಗುತ್ತದೆ ಜೀವನದ ಪ್ರಯಾಣದಲ್ಲಿ, ಹಾಗೇನೆ ಕಹಿನೂ ಅನುಭವಿಸ್ಲೇಬೇಕಾಗುತ್ತದೆ ನಮ್ಮ ಜೀವನ ಕಾಲಘಟ್ಟದಲ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ನಾವು ಬಾಲ್ಯದ ನೆನಪುಗಳನ್ನ ನೋಡ್ಬೋದು. ಬಾಲ್ಯದ ನೆನಪುಗಳಲ್ಲಿ ನಾವು ಗೆಳೆಯರೊಂದಿಗೆ ಎಲ್ಲಾದ್ರೂ ಮಳೆ ನೀರಿನಲ್ಲಿ ದೋಣಿ ತರ ಕಾಗದ ಪೇಪರ್ ಕಾಗದಲ್ಲಿ ಇಟ್ಕೊಂಡು ಆ ಸಿಹಿ ಅನುಭವಗಳನ್ನ ನಾವು ಶಾಲಾ ದಿನಗಳಲ್ಲಿ ಅನುಭವಿಸ್ಬೋದು ಅಂತ. ಯಾಕೆಂದ್ರೆ ಅವರ ಗಂಟೆ ಬಾರಿಸೋ ಟೈಮ್ಗೆ ಆ ಒಂದು ಗಂಟೆ ನಾವು ಶಾಲಾ ದಿನಗಳಲ್ಲಿ ಹೇಗೆ ಅನುಭವವನ್ನು ನೋಡ್ತೀವಿ, ಹಾಗೆ ಹಬ್ಬ ಹರಿದಿನಗಳಿರ್ಬೋದು, ಹೊಸ ಬಟ್ಟೆ ಧರಿಸಿ ಹಳ್ಳಿನಲ್ಲಿ ನಾವು ಹೇಗೆ ಯಾವ ರೀತಿಯಾಗಿ ಪಟಾಕಿ ಸಿಡಿಸೋದ್ರ ಮುಖಾಂತರ ರಜಾ ದಿನಗಳಲ್ಲಿ ಅಜ್ಜ ಅಜ್ಜಿಯವ್ರ ಮನೆಗಳಲ್ಲಿ ನಾವು ಯಾವ ರೀತಿ ಕಳೆದಿದ್ವಿ ಅನ್ನೋ ಒಂದು ಸಿಹಿ ನೆನಪುಗಳನ್ನ ಖಂಡಿತವಾಗಿನೂ. ಹಾಗೆ ಸ್ನೇಹ ಸಂಬಂಧನೇ ಇರ್ಬೋದು. ಆಗಿನ ಗೆಳೆಯರ ಒಡನಾಟದಲ್ಲಿ ಬಾಲ್ಯ ಜೀವನದಲ್ಲಿ ಸ್ನೇಹ ಹೇಗಿರುತ್ತದೆ ಅದನ್ನ ನಾವು ಸಿಹಿ ನೆನಪುಗಳನ್ನ ನಾವು ಹಂಚ್ಕೋಬಹುದು ಅಂತ ಹೇಳ್ಬೋದು. ಹಾಗೆಂದ್ರೆ ಅದೇ ಒಂದು ರೀತಿ ಸಿಹಿ ನೆನಪುಗಳು ಹಾಗೆ ಹಾಗೆ ಬರ್ತಾ ದೊಡ್ಡ ಸಾಧನೆಗಳನ್ನ ನಾವೇನಾದ್ರೂ ಮಾಡಿದ್ರೆ ವೇದಿಕೆ ಮೇಲೆ ಹೋಗಿ ವೇದಿಕೆನಲ್ಲಿ ಆಗ ನಾವೇನಾದ್ರು ಪ್ರಶಸ್ತಿಗಳನ್ನ ಕ್ರೀಡಾ ಕ್ಷೇತ್ರಗಳಿರ್ಬೋದು, ವಿದ್ಯಾಭ್ಯಾಸದ ಕ್ಷೇತ್ರಗಳಲ್ಲಿ ಇರ್ಬೋದು, ಯಾವ್ದಾದ್ರು ಪ್ರಶಸ್ತಿಗೆ ತಗೊಂಡಿದ್ರೆ ಆ ವೇದಿಕೆ ಮೇಲೆ ಒಂದು ಮೊದಲ ಕ್ಷಣಗಳನ್ನ ಅನುಭವಿಸುವ ಒಂದು ಅವರ ಮಾತುಗಳನ್ನ ಪ್ರಶಸ್ತಿ ಕೊಡುವ ಜನರ ಮಾತುಗಳನ್ನ ನಾವು ವೇದಿಕೆ ಮೇಲೆ ಆ ಒಂದು ಅನುಕ್ಷಣಗಳನ್ನ ನಾವು ಅನುಭವಿಸ್ಬೋದು ಅಂತ ಹೇಳ್ತಾ, ಹಾಗೇನೆ ಕೈ ನೆನಪುಗಳು ಒಂದ್ ರೀತಿ ಸಹಜವಾಗಿ ಅವುಗಳನ್ನ ನಾವು ಹೇಗೆ ಯಾವ ರೀತಿ ಮುಂದೆ ಸಾಗ್ಬೇಕು ಅನ್ನೋದಕ್ಕೆ ಕೈ ನೆನಪುಗಳನ್ನ ಮರೆತು ಸಾಗ್ಬೇಕು ಅನ್ನೋದಕ್ಕೆ ನಾವು ಆ ಘಟನೆಗಳನ್ನ ಬದಲಾಯಿಸೋದು ಸಾಧ್ಯವಿಲ್ಲ ಅನ್ನೋದನ್ನ ನೆನ್ಪಿಟ್ಕೊಂಡ್ಬಿಟ್ಟು ಒಂದ್ ರೀತಿ ಯಾರಾದ್ರೂ ನೋಯಿಸಿದ್ರೆ ಅಥವಾ ತಪ್ಪುಗಳನ್ನು ನಮ್ಮಲ್ಲಿ ಏನಾದ್ರು ಇದ್ರೆ ಅದನ್ನ ಕ್ಷಮಿಸ್ಕೊಂಡ್ಬಿಟ್ಟು ಅಲ್ಲಿಂದ ನಾವು ಮುಂದೆ ಬರ್ಬೇಕಾಗ್ತದೆ. ಯಾಕೆಂದ್ರೆ ಹಳೆಯ ವಿಷಯಗಳನ್ನೆಲ್ಲ ಯೋಚಿಸ್ಕೋ ಬದಲು ಹೊಸ ಹವ್ಯಾಸಗಳನ್ನ ನಾವು ಸಕಾರಾತ್ಮಕ ಭಾವನೆ ಮುಖಾಂತರ ತೊಡಸ್ಕೊಳ್ಬೇಕಾಗ್ತದೆ. ಯಾಕೆಂದ್ರೆ ಆ ರೀತಿಯಾಗಿ ಭಾವನೆಯನ್ನ ನಾವು ವ್ಯಕ್ತಪಡಿಸ್ಬೇಕಾದ್ರೆ ನಂಬಿಕಸ್ಥರ ಹತ್ರ, ಸ್ನೇಹಿತರ ಹತ್ರ, ಆಪ್ತರ ಹತ್ರೊಂದಿಗೆ ನೋವನ್ನು ತೋಡಿಕೊಂಡು ನಮ್ಗೆ ಏನಾದ್ರು ಕೈ ನೆನಪುಗಳಿದ್ರೆ ಅದರಿಂದ ಹೊರ ಬರಲಿಕ್ಕೆ ನಾವು ಯೋಚನೆ ಮಾಡ್ಬೋದು. ಇಂದಿನ ದಿನದಲ್ಲಿ ಉತ್ತಮ ಗೊಳಿಸ್ಲಿಕ್ಕೆ ನಮ್ಮ ಹೊಸ ಗುರಿಗಳನ್ನ ತಲುಪಲಿಕ್ಕೆ ಖಂಡಿತವಾಗಿನೂ ಕೈ ನೆನಪುಗಳನ್ನು ಸಹ ನಾವು ಹೊಸ ದಾರಿಗಳೊಂದಿಗೆ ಬರ್ಬೋದು ಅಂತ ಹೇಳ್ಬೋದು. ಯಾಕೆಂದ್ರೆ ಕೈ ನೆನಪುಗಳು ಮರೆಯಾಗಲಿ, ಸಿಹಿ ನೆನಪುಗಳು ಸದಾ ಚಿರವಾಗಲಿ ಅಂತ ಹೇಳ್ತಾ ಬದುಕಿನ ಹಳೆಯ ಪುಟಗಳನ್ನ ನಾವು ತಿರುಗಿಸುವುದನ್ನ ನಿಲ್ಲಿಸಿದ್ರೆ ಮಾತ್ರ ಹೊಸ ಅಧ್ಯಾಯವನ್ನು ನಾವು ಬರೆಯಲು ಸಾಧ್ಯ ಅಂತ ಹೇಳ್ಬೋದು. ಯಾಕೆಂದ್ರೆ ಕೈ ಅನುಭವಗಳು ನಮ್ಮನ್ನ ದುರ್ಬಲವರನ್ನಾಗಿ
ಮಾಡಬಾರ್ದು. ಯಾಕೆಂದ್ರೆ ಬದಲಿಗೆ ಜೀವನವನ್ನು ನಮ್ಮ ಎದುರಿಸುವ ಧೈರ್ಯವನ್ನು ನೀಡಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಷ್ಟು ಹೇಳಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸುದರ್ಶನ್. ಧನ್ಯವಾದಗಳು ಸರ್. ತುಂಬಾ ಚೆನ್ನಾಗಿ ಹೇಳಿದ್ರಿ. ಬಾಲ್ಯದಿಂದ ಸಾಧನೆವರೆಗೆ ಏನ್ ಮಾಡಿರ್ತೀವಿ ಆ ಸಿಹಿ ನೆನಪುಗಳನ್ನ ನೆನ್ಸ್ಕೊಂಡು, ಮತ್ತೆ ಹಳೆಯ ಯೋಚನೆಗಳನ್ನ ಬಿಟ್ಟು ಅದರಿಂದ ಕಲಿತ ಪಾಠದಿಂದ ಗುರಿ ಕಡೆ ಅಂದ್ರೆ ಗುರಿ ಕಡೆ ಮುಟ್ಟೋದಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಈಗ ಪಾಂಡುರಂಗ ಸರ್, ಆ ನೀವ್ ನಿಮ್ಮ ಅನಿಸಿಕೆ ಹೇಳಿ, ನಿಮ್ಮ ಅನಿಸಿಕೆ ತಿಳಿಸಿ. ಸಿಹಿ ನೆನಪುಗಳು ಮತ್ತು ವರ್ಸಸ್ ಕಹಿ ನೆನಪುಗಳು. ಸಿಹಿ ನೆನಪು ನೆನೆದುಕೊಂಡು ಮನಸ್ಸಿನ ನೆಮ್ಮದಿ, ಕಹಿ ನೆನಪುಗಳು ಬಿಟ್ಟು ಬಿಡದೆ ಪಾಠ ತೆಗೆದುಕೊಂಡರೆ ಅದು ನಾಳೆ ಬೆಳವಣಿಗೆ ಎರಡೂ ಬೇಕು. ಸಿಹಿ ಕಹಿಯಿಂದ ಕಲಿಯೋಣ. ಧನ್ಯವಾದಗಳು. ಧನ್ಯವಾದಗಳು ಸರ್. ಧನ್ಯವಾದಗಳು ಲಕ್ಷ್ಮೀಕಾಂತ್ ಅವ್ರೆ. ಬಹಳ ಚೆನ್ನಾಗಿ ತಿಳಿಸಿದ್ರಿ ಸಿಹಿ ನೆನಪುಗಳು. ಸಣ್ಣಗಿರುವವರಿಂದ ದೊಡ್ಡವರಾಗೋರಿಗೆ ಇಲ್ಲಿವರೆಗೆ ನಾವು ಗೆಳೆಯರು ಇರ್ಬೋದು, ಯಾರ್ಯಾರು ಜೊತೆ ಕೂಡಿರುವ ಏನೋ ಸಿಹಿ ನೆನಪುಗಳು ಇರ್ಬೋದು ಸರ್. ಅದು ಯಾವಾಗ ನೆನಪಿಡೋದು ಸರ್. ಆಮೇಲೆ ಕೈ ನೆನಪುಗಳು ಅಂದ್ರೆ ಯಾರ್ಯಾರು ಕೈ ನೆನಪು ಅಂದ್ರೆ ನಮಗೆ ತುಂಬಾ ಪಾಠಗಳು ಕಲಿಸ್ತದೆ ಸರ್ ಜೀವನದಲ್ಲಿ. ಯಾರೇ ನಮಗೆ ಮೋಸ ಮಾಡಿರ್ಬೋದು, ಯಾವ್ದೇ ತರ ಆ ಕಡೆ ಹೇಳಿರ್ಬೋದು, ಆ ತರ ಕೈ ನೆನಪುಗಳು ನಮಗೆ ಒಂದು ಬದುಕಿನಲ್ಲಿ ಪಾಠ ಕಲಿಸುತ್ತವೆ ಸರ್. ಈ ನೆನಪುಗಳು ನಮ್ಗೆ ಮರೆಯಲಾರ ನೆನಪಾದ್ರೆ ಈ ನೆನಪುಗಳು ನಮ್ಗೆ ಮರೆಯಲಾರ ಪಾಠ ಕಲಿಸ್ತವೆ ಅಂತ ಹೇಳಕ್ಕೆ ನಾನು ಇಷ್ಟಪಡುತ್ತೆ. ಖಂಡಿತವಾಗಿ ಧನ್ಯವಾದಗಳು. ಸಿಹಿ ನೆನಪುಗಳು ನಮ್ಮ ಜೀವನಕ್ಕೆ ಎಷ್ಟು ಸಿಹಿಯಾಗಿರ್ತಾವೋ ಹಾಗೆ ಕಹಿ ನೆನಪುಗಳು ಕಹಿಯಾಗಿದ್ರು ಅವನ್ನ ನಾವು ಒಳ್ಳೆ ಹಾದಿನ ಯಶಸ್ಸು ಕಡೆಗೆ ತಗೋಬೇಕು ಅಂತ ಹೇಳಿದ್ರಿ. ಒಳ್ಳೇದು. ಹಾಗೇನೆ ರಾಜೇಂದ್ರ ಅವರು ನಮ್ಮ ಆನ್ಲೈನ್ ಅಲ್ಲಿ ಸಿಹಿ ಮತ್ತು ಕಹಿ ನೆನಪುಗಳ ಬಗ್ಗೆ ಮಾತಾಡ್ತೀರಾ ರಾಜೇಂದ್ರ ಅವರು? ನಮಸ್ಕಾರ ಎಲ್ಲರಿಗೂ. ಸೊ ಇವತ್ತಿನ ಚರ್ಚಾ ವಿಷಯ ಸಿಹಿ ನೆನಪು ಮತ್ತು ಕಹಿ ನೆನಪುಗಳನ್ನು ನೆನಪಿಸಿಕೊಡಬೇಕು ಅಂತ. ಸೊ ಇದರಿಂದ ನಮಗೇನು ಪ್ರಯೋಜನ ಆಗ್ಬೋದು ಅಂದರೆ, ನಾವು ಸಿಹಿ ಮತ್ತು ಕಹಿ ಅಂದರೆ ಕಷ್ಟ ಮತ್ತು ಸುಖ ಎರಡನ್ನೂ ನಾವು ಸಮಾನತ್ವವಾಗಿ ತಗೊಂಡಾಗ ನಮ್ಮ ಮನಸ್ಥಿತಿ ಸ್ಥಿತಿಯಾಗಿರ್ತದೆ. ಸೊ ನಾವು ಒಂದು ಹಬ್ಬನೂ ಆಚರಿಸ್ತೀವಿ, ಯುಗಾದಿ ಹಬ್ಬ. ಸೊ ಅಲ್ಲಿ ನಾವು ಸಿಹಿ ಕಹಿ ತಿಂದು ಅಂದ್ರೆ ಬೇವು ಬೆಲ್ಲ ತಿಂದು ಅದನ್ನ ಸಮಾನವಾಗಿ ಅಕ್ಸೆಪ್ಟ್ ಮಾಡ್ತೀವಿ ಅಂತ ನಾವು ಸ್ಟೇಟ್ಮೆಂಟ್ ಮಾಡಿ ಮುಂದೆ ಹೊಸ ವರ್ಷನ ಆಚರಿಸ್ತೀವಿ. ಸೊ ಇದು ಏನಂದ್ರೆ ನಮಗೆ ಎರಡೂ ಅನುಭವ. ಸೊ ಅದು ಕಹಿ ನೆನಪಲ್ಲಿ ನಾವು ಯಾವ ಥರ ತಪ್ಪು ಮಾಡಿದ್ದೀವಿ, ಏನು ತಿದ್ಕೊಳ್ಳೋಕೆ ಚಾನ್ಸಸ್ ಇರ್ತದೆ. ಸಿಹಿ ನೆನಪಲ್ಲಿ ಸಿಹಿ ನೆನಪು ಅಂದ್ರೆ ಎಲ್ಲರಿಗೂ ಒಳ್ಳೇದು ಹಂಚಿ ಅಂತಾರೆ, ಕೈನ ನಾವೇ ಉಳಿಸ್ಕೊಳ್ಳಿ ಅಂತೀವಿ. ಸೊ ಆಕ್ಚುಲಿ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ನಮ್ಮಲ್ಲಿ ಸುತ್ತಮುತ್ತ ಪರಿಸರ ನೋಡಿದ್ರೆ ನಾವು ಬರೀ ಕಹಿ ಹಂಚುತ್ತೀವಿ, ಸಿಹಿನ ಮಾತ್ರ ಹಂಚೋದನ್ನ ಕಡಿಮೆ ಮಾಡ್ತೀವಿ. ಸೊ ಅದನ್ನ ಉಲ್ಟಾ ಮಾಡಬೇಕು, ಸಿಹಿನ ಜಾಸ್ತಿ ಹಂಚ್ಬೇಕು, ಕೈನ ನಮ್ಮಲ್ಲಿ ಇಟ್ಕೊ. ಅದಕ್ಕೆ ನಮ್ಮ ಭಗವಂತ ವಿಷ್ಣು ಶಿವ ಕೈ ಅಂದ್ರೆ ವಿಷನ ಕಂಠದಲ್ಲಿ ಇಟ್ಕೊಂಡ, ಎಲ್ಲ ಜಗತ್ಗೆ ಸಿಹಿ ಕೊಟ್ಟ. ಸೊ ಇಷ್ಟು ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಖಂಡಿತವಾಗಿ ಧನ್ಯವಾದಗಳು. ತುಂಬಾ ಚೆನ್ನಾಗಿ ಹೇಳಿದ್ರೆ. ಯಾಕೆಂದ್ರೆ ಯುಗಾದಿ ಹಬ್ಬದಲ್ಲಿ ಕಹಿ ಮತ್ತೆ ಸಿಹಿನ ಯಾವ ರೀತಿ ನೋಡ್ತೀವಿ, ಹಾಗೇನೆ ಹಬ್ಬ ದಿನಗಳಲ್ಲಿ ನಾವು ಸಿಹಿ ಹಂಚೋದ್ರ ಮುಖಾಂತರ ಕಹಿನ ಯಾವ ರೀತಿ ಕಳಿಬೇಕು ಅನ್ನೋದಕ್ಕೋಸ್ಕರ ತುಂಬಾ ಚೆನ್ನಾಗಿ ಹೇಳಿದ್ರೆ. ಸ್ನೇಹಿತರೆ, ವೀಕ್ಷಕರೇ, ನೋಡಿದ್ರಲ್ಲ ನಮ್ಮ ಸ್ನೇಹಿತರುಗಳ ಅಭಿಪ್ರಾಯವನ್ನ ಕಾಮೆಂಟ್ ಮಾಡೋದ್ರ ಮುಖಾಂತರ ಜಯಪ್ರಕಾಶ್ ನಾಗ್ತೇಳಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಜಯಪ್ರಕಾಶ್ ನಾಗ್ತೇಳಿ ಪ್ರತಿ ಗುರುವಾರ ನಮ್ಮ ಪ್ರಾಕ್ಟೀಸ್ ಸೆಷನ್ ಇರ್ತದೆ. ನಮ್ಮ ಸ್ನೇಹಿತರು ರೀತಿಯಲ್ಲಿ ಯಾರಾದ್ರೂ ನೀವು ಒಬ್ರು ಅಭಿಪ್ರಾಯವನ್ನ ಹಂಚ್ಕೊಳ್ಳೋಕೆ ಮಾತಾಡ್ಲಿಕ್ಕೆ ಅವಕಾಶ ಆದ್ರೆ ಯಾವುದೇ ವೇದಿಕೆಗೆ ಹೋಗಿ ಮಾತಾಡ್ಲಿಕ್ಕೆ ಅವಕಾಶಗಳನ್ನ ನಿಮಗೂ ಬರ್ತದೆ ಅಂತ ಹೇಳ್ತಾ ನಮ್ಮ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್.